ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ವೃತ್ತದ ಮುಂದುವರಿದ ಭಾಗವನ್ನು ಕಲಿಯಲಿಕ್ಕಿದ್ದೇವೆ. ಈ ಭಾಗದಲ್ಲಿ ವೃತ್ತದ ಜ್ಯ ಮತ್ತು ಕೋನಗಳೊಳಗೆ ಏನು ಸಂಬಂಧ ಎಂಬುದನ್ನು ಕಲಿಯೋಣ. ನೀವು ಕಳೆದ ತರಗತಿಯಲ್ಲಿ ಒಂದು ವೃತ್ತದ ವ್ಯಾಸದ ಅಗ್ರಬಿಂದುಗಳನ್ನು ವೃತ್ತದ ಯಾವುದೇ ಬಿಂದುವಿನೊಂದಿಗೆ ಜೋಡಿಸಿದಾಗ ಉಂಟಾಗುವ ಕೋನ ಎಷ್ಟಾಗಿರ್ಬೋದು? ಒಂದು ವೃತ್ತದ ವ್ಯಾಸದ ಅಗ್ರಬಿಂದುಗಳನ್ನು ವೃತ್ತದ ಯಾವುದೇ ಬಿಂದುವಿನೊಂದಿಗೆ ಜೋಡಿಸಿದಾಗ, ವೃತ್ತದಲ್ಲಿರುವ ಯಾವುದೇ ಬಿಂದುವಿನೊಂದಿಗೆ ಜೋಡಿಸಿದಾಗ ಉಂಟಾಗುವ ಕೋನವು ಲಂಬಕೋನ ಆಗಿರುವುದು, ಅಥವಾ ಉಂಟಾಗುವ ಕೋನದ ಅಳತೆಯು 90 ಡಿಗ್ರಿ ಆಗಿರುವುದು. ನಿಮ್ಗೆ ಈಗಾಗಲೇ ತಿಳಿದಿದೆ, ಒಂದು ವೃತ್ತದ ವ್ಯಾಸವು ವೃತ್ತವನ್ನು 2 ಸಮಾನ ಭಾಗಗಳಾಗಿ ವಿಭಜಿಸುವುದು. ಪ್ರತಿಯೊಂದು ಭಾಗವು ವೃತ್ತದ ಅರ್ಧ ವೃತ್ತ ಆಗಿರುವುದು. ಆದ್ದರಿಂದ ಅರ್ಧ ವೃತ್ತದಲ್ಲಿ ಉಂಟಾಗಿರುವ ಕೋನದ ಅಳತೆಯು 90 ಡಿಗ್ರಿ ಆಗಿರುವುದು. ಇದನ್ನು ನೀವು ಕಳೆದ ತರಗತಿಯಲ್ಲಿ ಕಲಿತಿದ್ದೀರಿ. ನಾವು ಇವತ್ತು ವ್ಯಾಸದ ಬದಲು ಜ್ಯ ಆದರೂ ಏನಾಗುವುದು ಎಂಬುದನ್ನು ನೋಡೋಣ. ಈಗ ಈ ವೃತ್ತವನ್ನು ಗಮನಿಸಿ. ಈ ವೃತ್ತದಲ್ಲಿ ಎ ಬಿ ವೃತ್ತದ ವ್ಯಾಸವಲ್ಲದ ಜ್ಯ. ಎ ಬಿ ಎಂಬುದು ವೃತ್ತದ ವ್ಯಾಸವಲ್ಲದ ಜ್ಯ. ಈ ಜ್ಯ ವೃತ್ತವನ್ನು 2 ಭಾಗಗಳಾಗಿ ವಿಭಜಿಸುವುದು. ಒಂದು ವೃತ್ತದ ದೊಡ್ಡ ಭಾಗ, ಈ ಭಾಗ, ಇನ್ನೊಂದು ವೃತ್ತದ ಸಣ್ಣ ಭಾಗ. ಸರಿಯಾ? ಈಗ ನಾವು ವೃತ್ತದ ದೊಡ್ಡ ಭಾಗದಲ್ಲಿ ಒಂದು ಬಿಂದುವನ್ನು ಗುರುತಿಸುವ. ವೃತ್ತದ ದೊಡ್ಡ ಭಾಗದಲ್ಲಿ ಒಂದು ಬಿಂದು ಪಿ ಆಗಿರಲಿ. ಈಗ ಎ ಪಿ ಮತ್ತು ಬಿ ಪಿ ಅನ್ನು ಜೋಡಿಸುವುದು. ಅದೇ ರೀತಿ ಎ ಮತ್ತು ಬಿ ಅನ್ನು ಜೋಡಿಸುವುದು. ಈಗ ನಾವು 2 ಕೋನಗಳು ಉಂಟಾದ, ಒಂದು ವೃತ್ತದ ಕೇಂದ್ರದಲ್ಲಿ, ಇನ್ನೊಂದು ವೃತ್ತದ ದೊಡ್ಡ ಭಾಗದಲ್ಲಿ ಉಂಟಾದ ಕೋನ. ಈ 2 ಕೋನಗಳೊಳಗಿನ ಸಂಬಂಧ ಏನು ಎಂಬುದನ್ನು ನಾವೀಗ ಕಲಿಯಲಿಕ್ಕಿರುವುದು. ಈ 2 ಕೋನಗಳೊಳಗೆ ಏನು ಸಂಬಂಧ ಎಂಬುದನ್ನು ನಾವೀಗ ಕಲಿಯುವ. ವೃತ್ತದ ವ್ಯಾಸವಲ್ಲದ ಜ್ಯಾದ ಅಗ್ರಬಿಂದುಗಳನ್ನು ಆ ವೃತ್ತದ ದೊಡ್ಡ ಭಾಗದ ಯಾವುದೇ ಬಿಂದುವಿನೊಂದಿಗೆ ಜೋಡಿಸಿದಾಗ ಉಂಟಾಗುವ ಕೋನ ಮತ್ತು ಜ್ಯಾದ ಅಗ್ರಬಿಂದುಗಳನ್ನು ಕೇಂದ್ರದೊಂದಿಗೆ ಜೋಡಿಸಿದಾಗ ಉಂಟಾಗುವ ಕೋನಗಳೊಳಗೆ ಏನು ಸಂಬಂಧ ನೋಡು. ಈಗ ಈ ಚಿತ್ರದಲ್ಲಿ OP ಅನ್ನು ಜೋಡಿಸಿ. ಇಲ್ಲಿ ತ್ರಿಕೋನ OPA ಮತ್ತು ತ್ರಿಕೋನ OPB ಅನ್ನು ಗಮನಿಸಿ. ತ್ರಿಕೋನ OPA ಮತ್ತು ತ್ರಿಕೋನ OPB, ಈ 2 ತ್ರಿಕೋನವನ್ನು ಗಮನಿಸಿ. ಈ 2 ತ್ರಿಕೋನಗಳ ವಿಶೇಷತೆ ಏನು? ಯಾವ ರೀತಿಯ ತ್ರಿಕೋನ ಆಗಿರಬಹುದು? ತ್ರಿಕೋನ OPA ಮತ್ತು ತ್ರಿಕೋನ OPB, ಈ 2 ತ್ರಿಕೋನಗಳು
ಸಮಪಾರ್ಶ್ವ ತ್ರಿಕೋನಗಳಾಗಿವೆ. ಸಮಪಾರ್ಶ್ವ ತ್ರಿಕೋನಗಳಂದ್ರೆ ಏನು? ಒಂದು ಸಮಪಾರ್ಶ್ವ ತ್ರಿಕೋನದ ವಿಶೇಷತೆ, ಒಂದು ಸಮಪಾರ್ಶ್ವ ತ್ರಿಕೋನದಲ್ಲಿ ಎರಡು ಭುಜಗಳು, ಯಾವುದೇ ಎರಡು ಭುಜಗಳು ಸಮಾನವಾಗಿರಬೇಕು ಮತ್ತು ಆ ಸಮಾನ ಭುಜದ ಎದುರಿರುವ ಕೋನಗಳು ಸಮಾನವಾಗಿವೆ. ಇಲ್ಲಿ ತ್ರಿಕೋನ ಒ ಪಿ ಎ ಎಂದು ಗಮನಿಸಿ. ಈ ತ್ರಿಕೋನದಲ್ಲಿ OP ಸಮ OA. ಯಾಕೆ OP ಸಮ OA? OP ಮತ್ತು OAಗಳು ವೃತ್ತದ ತ್ರಿಜ್ಯಗಳು. ವೃತ್ತದ ತ್ರಿಜ್ಯಗಳು ಸಮಾನವಾಗಿವೆ. ಆದ್ದರಿಂದ ಎರಡು ಭುಜಗಳು ಸಮಾನ. ತ್ರಿಕೋನ OPA ಒಂದು ಸಮಪಾರ್ಶ್ವ ತ್ರಿಕೋನ. ಈಗ ಈ ತ್ರಿಕೋನದಲ್ಲಿ ಕೋನ OPA x ಡಿಗ್ರಿ ಆಗಿರಲಿ. ಈ ಕೋನದ ಅಳತೆ x ಡಿಗ್ರಿ ಆಗಿರಲಿ. ಆಗ ಕೋನ OAP ಎಷ್ಟು? ಇನ್ನೊಂದು ಕೋನದ ಅಳತೆ ಎಷ್ಟು? ಅದು ಕೂಡ x ಡಿಗ್ರಿ ಆಗಿರ್ತದೆ. ಯಾಕಂತ ಹೇಳಿದ್ರೆ OP ಸಮ O. ಇನ್ನು ತ್ರಿಕೋನ PAO ಅಥವಾ ತ್ರಿಕೋನ OPA ಯಲ್ಲಿ ಈ ತ್ರಿಕೋನದಲ್ಲಿ ಕೋನ OPA ಪ್ಲಸ್ ಕೋನ OAP ಪ್ಲಸ್ ಕೋನ AOP ಸಮ ಎಷ್ಟು? ತ್ರಿಕೋನದ ಮೂರು ಕೋನಗಳನ್ನು ಕೂಡಿಸಿದಾಗ ಎಷ್ಟು ಉತ್ತರ ಬರ್ಬೇಕು ನಮ್ಗೆ? ಸಮ 180 ಡಿಗ್ರಿ. ಅಲ್ಲಿ ಚಿತ್ರದಲ್ಲಿ ಕೋನ OPA ಎಷ್ಟು? ಕೋನ OPA x ಡಿಗ್ರಿ ಪ್ಲಸ್ ಕೋನ OAP ಎಷ್ಟು? ಅದು ಕೂಡ x ಡಿಗ್ರಿ ಪ್ಲಸ್ ಕೋನ AOP ಸಮ ಎಷ್ಟು? 180 ಡಿಗ್ರಿ. x ಡಿಗ್ರಿ ಪ್ಲಸ್ x ಡಿಗ್ರಿ ಎಷ್ಟು? 2x ಡಿಗ್ರಿ. ಸರಿಯಾ? 2x ಡಿಗ್ರಿ ಪ್ಲಸ್ ಕೋನ AOP ಸಮ 180 ಡಿಗ್ರಿ. ಆದ್ದರಿಂದ ಕೋನ AOP ಅನ್ನು ನಾವು ಕಂಡುಹಿಡಿಯಬೇಕು. ಕೋನ AOP ಸಮ ಎಷ್ಟು? 180 ಡಿಗ್ರಿ ಮೈನಸ್ 2x. ಈ 2x ಅನ್ನು ಸಮ ಚಿಹ್ನೆ ಆಚೆಕೊಂಡು ಹೋದಾಗ ಅದು ಮೈನಸ್ ಆಗುತ್ತೆ. ಆದ್ದರಿಂದ ಕೋನ AOP ಸಮ 180 ಮೈನಸ್ 2x. ಚಿತ್ರದಲ್ಲಿ ಗಮನಿಸಿ. ಕೋನ AOP ಸಮ 180 ಮೈನಸ್ 2x ಡಿಗ್ರಿ ಆಗಿದೆ. ಇನ್ನು ಇನ್ನೊಂದು ಬದಿಯ ತ್ರಿಕೋನವನ್ನು ಗಮನಿಸಿ. ತ್ರಿಕೋನ POB ಯಲ್ಲಿ ತ್ರಿಕೋನ POB ಒಂದು ಸಮಪಾರ್ಶ್ವ ತ್ರಿಕೋನ. ಯಾಕೆ ಸಮಪಾರ್ಶ್ವ ತ್ರಿಕೋನ? ಆ ತ್ರಿಕೋನದಲ್ಲಿ ಭುಜ OP ಸಮ OB. OP ಮತ್ತು OBಗಳು ಸಮಾನ. ಅದು ವೃತ್ತದ ತ್ರಿಜ್ಯಗಳಾಗಿವೆ. ಇಲ್ಲಿ ಆ ತ್ರಿಕೋನದಲ್ಲಿ ಕೋನ OPB y ಡಿಗ್ರಿ ಆಗಿದೆ. ಕೋನ OPB y ಡಿಗ್ರಿ ಆದರೆ ಕೋನ OBP ಎಷ್ಟಾಗಿರುವುದು? ಅದು ಕೂಡ y ಡಿಗ್ರಿ ಆಗಿರುವುದು. ಅಲ್ಲಿ ನಾವು ಕೋನ POB ಅನ್ನು ಕಂಡುಹಿಡಿಯುತ್ತೇವೆ. ಇಲ್ಲಿ ತ್ರಿಕೋನ POB ಯಲ್ಲಿ ಈ ತ್ರಿಕೋನದಲ್ಲಿ ಕೋನ OBP ಪ್ಲಸ್ ಕೋನ OPB ಪ್ಲಸ್ ಕೋನ ಏನು BOP ಸಮ ಎಷ್ಟು? 180 ಡಿಗ್ರಿ. ಒಂದು ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತ ಎಷ್ಟು? 180 ಡಿಗ್ರಿ. ಕೋನ OBP y ಡಿಗ್ರಿ ಪ್ಲಸ್ ಕೋನ OPB ಅದು ಕೂಡ y ಡಿಗ್ರಿ ಪ್ಲಸ್ ಕೋನ ಏನು POB ಸಮ 180 ಡಿಗ್ರಿ. y ಡಿಗ್ರಿ ಪ್ಲಸ್ y ಡಿಗ್ರಿ ಎಷ್ಟು? 2y ಡಿಗ್ರಿ ಪ್ಲಸ್ ಕೋನ POB ಸಮ 180 ಡಿಗ್ರಿ. ಕೋನ POB ಸಮ ಎಷ್ಟು? 180 ಡಿಗ್ರಿ ಮೈನಸ್ 2y ಡಿಗ್ರಿ. ಅಂದ್ರೆ ಇಲ್ಲಿ ಇನ್ನೊಂದು ಬದಿಯ ಇನ್ನೊಂದು ತ್ರಿಕೋನದ ಮೂರನೇ ಕೋನದ ಅಳತೆಯು 180 ಮೈನಸ್ 2y ಡಿಗ್ರಿ ಆಗಿದೆ. ಈಗ ಚಿತ್ರವನ್ನು ಸರಿಯಾಗಿ ಗಮನಿಸಿ. ಆ ಚಿತ್ರದಲ್ಲಿ ನಮಗೆ ಕೋನ AOP 180 ಮೈನಸ್ 2x ಡಿಗ್ರಿ, ಕೋನ BOP ಎಷ್ಟು? 180 ಡಿಗ್ರಿ ಮೈನಸ್ 2y ಡಿಗ್ರಿ. ನಾವು ಯಾವ ಕೋನವನ್ನು ಕಂಡುಹಿಡಿಯಬೇಕಿಲ್ಲಿ?
ಕೋನ ಎ ಒ ಪಿ ಯ ಅಳತೆ ಎಷ್ಟು? ಇಲ್ಲಿ ಈ ಚಿತ್ರದಲ್ಲಿ ಕೋನ ಎ ಒ ಪಿ ಪ್ಲಸ್ ಕೋನ ಬಿ ಒ ಪಿ ಪ್ಲಸ್ ಕೋನ ಎ ಒ ಬಿ ಸಮ ಎಷ್ಟು? ಈ ವೃತ್ತದ ಮಧ್ಯದಲ್ಲಿ ಉಂಟಾದ ಈ ಮೂರೂ ಕೋನಗಳನ್ನು ಕೂಡಿಸುವಾಗ ಎಷ್ಟು ಬರಬೇಕು? ಸಮ 360 ಡಿಗ್ರಿ. ಒಂದು ವೃತ್ತದ ಕೇಂದ್ರದಲ್ಲಿ ಉಂಟಾದ ಕೋನವು 360 ಡಿಗ್ರಿ ಆಗಿದೆ. ಸಮ 360 ಡಿಗ್ರಿ. ಇಲ್ಲಿ ಕೋನ ಎ ಒ ಪಿ ಎಷ್ಟು? 180 ಮೈನಸ್ 2x ಡಿಗ್ರಿ ಪ್ಲಸ್ 180 ಮೈನಸ್ 2y ಡಿಗ್ರಿ ಪ್ಲಸ್ ಕೋನ ಎ ಒ ಪಿ ಸಮ ಎಷ್ಟು? 360 ಡಿಗ್ರಿ. ಇಲ್ಲಿ ಕೋನ ಎ ಒ ಬಿ ಸಮ 360 ಮೈನಸ್ 180 ಪ್ಲಸ್ 2x ಮೈನಸ್ 180 ಪ್ಲಸ್ 2y ಆಗಿರುವುದು. ಇಲ್ಲಿ ನಾವು ಇಲ್ಲಿ ಏನ್ ಮಾಡಿದ್ದು? 180 ಮೈನಸ್ 2x ಪ್ಲಸ್ 180 ಮೈನಸ್ 2y ಅನ್ನು ಸಮಚಿಹ್ನೆಯ ಅವಧಿಗೆ ತಗೊಂಡು ಸಮ ಏನಾಗ್ತದೆ? ಇಲ್ಲಿ 360 180 ಪ್ಲಸ್ 180 ಎಷ್ಟು? ಇಲ್ಲಿ 360 ಹಾಗೆ ಬರೆಯಿರಿ. ಮೈನಸ್ 180 ಮೈನಸ್ 180 ಎಷ್ಟಾಗಿರ್ತದೆ? ಮೈನಸ್ 360 ಪ್ಲಸ್ 2x ಪ್ಲಸ್ 2y. ಸರಿಯಾ? ಇಲ್ಲಿ ಕೋನ ಎ ಒ ಪಿ ಸಮ ಅಲ್ಲಿ 360 360 ಮೈನಸ್ 360 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ಎಷ್ಟು ಏನು ಉಳಿಯುತ್ತಲ್ಲಿ? 2x ಪ್ಲಸ್ 2y ಉಳಿಯುತ್ತೆ. ಆದ್ದರಿಂದ ಕೋನ ಎ ಒ ಪಿ ಸಮ 2x ಪ್ಲಸ್ 2y. ಕೋನ ಎ ಒ ಪಿ ಸಮ 2 ಸಾಮಾನ್ಯ 2 ಹೊರಗೆ ತೆಗೆಯಿರಿ. ಹಾಗೆಷ್ಟು ಉಳಿಯುತ್ತಲ್ಲಿ? x ಪ್ಲಸ್ y ಡಿಗ್ರಿ. ಕೋನ ಎ ಒ ಪಿ ಸಮ 2 ಗುಣಿಸು x ಪ್ಲಸ್ y ಡಿಗ್ರಿ ಆಗುತ್ತೆ. ಇನ್ನು ಚಿತ್ರದಲ್ಲಿ ಗಮನಿಸಿ. ಚಿತ್ರದಲ್ಲಿ ಕೋನ ಎ ಪಿ ಬಿ ಎಷ್ಟು? ಕೋನ ಎ ಪಿ ಬಿ ಅಳತೆ ಎಷ್ಟು? x ಪ್ಲಸ್ y ಡಿಗ್ರಿ ಅಲ್ವಾ? ಕೋನ ಎ ಒ ಪಿ ಸಮ 2 x ಪ್ಲಸ್ y ಡಿಗ್ರಿ ಜಾಗದಲ್ಲಿ ನಾನು ಏನ್ ಮಾಡ್ತೇನೆ? ಆ ಪ್ಲೇಸ್ ಅಲ್ಲಿ ಕೋನ ಎ ಪಿ ಬಿ ಅನ್ನು ಆದೇಶಿಸ್ತೇನೆ. ಆದ್ದರಿಂದ ಕೋನ ಎ ಒ ಪಿ ಸಮ 2 ಗುಣಿಸು ಕೋನ ಎ ಪಿ ಬಿ. ಇಲ್ಲಿ ಕೇಂದ್ರದಲ್ಲಿ ಉಂಟಾದ ಕೋನವು ವೃತ್ತದ ದೊಡ್ಡ ಭಾಗದಲ್ಲಿ ಉಂಟಾದ ಕೋನದ 2 ಪಟ್ಟು ಆಗಿರುವುದು. ಸರಿಯಾ? ಇನ್ನು ಇದರಿಂದ ನಾವು ಯಾವ ನಿಗಮನಕ್ಕೆ ಬರಬಹುದು? ಒಂದು ವೃತ್ತದ ವ್ಯಾಸವಲ್ಲದ ಅಗ್ರಬಿಂದುಗಳನ್ನು ವೃತ್ತದ ದೊಡ್ಡ ಭಾಗದ ಯಾವುದೇ ಬಿಂದುವಿನೊಂದಿಗೆ ಜೋಡಿಸಿದಾಗ ಉಂಟಾಗುವ ಕೋನವು ಜ್ಯಾದ ಅಗ್ರಬಿಂದುಗಳನ್ನು ಕೇಂದ್ರದೊಂದಿಗೆ ಜೋಡಿಸಿದಾಗ ಉಂಟಾಗುವ ಕೋನದ ಅರ್ಧ ಗಮನಿಸಿ. ಚಿತ್ರದಲ್ಲಿ ಪಿ ಎ ಬಿಗಳು ವೃತ್ತದಲ್ಲಿರುವ ಬಿಂದುಗಳಾಗಿವೆ. ಅಲ್ಲಿ ಮೊದಲನೇ ಪ್ರಶ್ನೆ, ತ್ರಿಕೋನ ಪಿ ಎ ಬಿಯ 3 ಕೋನಗಳನ್ನು ಕಂಡುಹಿಡಿಯಿರಿ. ಅದೇ ರೀತಿ ತ್ರಿಕೋನ ಒ ಎ ಬಿಯ 3 ಕೋನಗಳನ್ನು ಕಂಡುಹಿಡಿಯಬೇಕು. ಹೇಗೆ ಮಾಡುವುದನ್ನು ಇಲ್ಲಿ ನೋಡುವ. ಇಲ್ಲಿ ನೋಡಿ, ಚಿತ್ರದಲ್ಲಿ ಒಪಿ ಅನ್ನು ಜೋಡಿಸಿ. ಆಗ ನಮಗೆ ತ್ರಿಕೋನ ಒ ಪಿ ಎ ಮತ್ತು ತ್ರಿಕೋನ ಒ ಪಿ ಬಿ ಸಿಗುವುದು. ಈ ಎರಡೂ ತ್ರಿಕೋನಗಳು ಯಾವ ರೀತಿಯ ತ್ರಿಕೋನಗಳಾಗಿವೆ ನಾವು ಈಗಾಗಲೇ ಕಲಿತಿದ್ದೇವೆ. ತ್ರಿಕೋನ ಒ ಪಿ ಎ ಮತ್ತು
ತ್ರಿಕೋನ ಒ ಪಿ ಬಿಗಳು ಸಮಪಾರ್ಶ್ವ ತ್ರಿಕೋನಗಳಾಗಿವೆ. ಆ ತ್ರಿಕೋನಗಳ ಎರಡು ಭುಜಗಳು ಸಮಾನ. ಈಗ ನೋಡುವ ತ್ರಿಕೋನ ಒ ಪಿ ಎ ಯನ್ನು ಗಮನಿಸಿ. ತ್ರಿಕೋನ ಒ ಪಿ ಎ ಯಲ್ಲಿ ಕೋನ ಒ ಪಿ ಎ ನಾವು ಕಂಡುಹಿಡಿಯಬೇಕು. ಕೋನ ಒ ಎ ಪಿ ಕೊಟ್ಟಿದ್ದಾರೆ ಅಲ್ವಾ? ಆದ್ದರಿಂದ ಕೋನ ಒ ಪಿ ಎ ಸಮ ಕೋನ ಪಿ ಎ ಒ ಸಮ ಎಷ್ಟು? 20 ಡಿಗ್ರಿ ಕೊಟ್ಟಿದ್ದಾರೆ. ಒಂದು ಕೋನದ ಅಳತೆ 20 ಡಿಗ್ರಿ ಆದ್ರೆ ಪಿ ಎ ಒ 20 ಡಿಗ್ರಿ ಆದ್ರೆ ಒ ಪಿ ಎ ಅದು ಕೂಡ ಎಷ್ಟಾಗಿರುವುದು? 20 ಡಿಗ್ರಿ ಆಗಿದೆ. ಆದ್ದರಿಂದ ಕೋನ ಒ ಪಿ ಎ ಸಮ 20 ಡಿಗ್ರಿ. ಇನ್ನೊಂದು ತ್ರಿಕೋನವನ್ನು ಗಮನಿಸಿ. ತ್ರಿಕೋನ ಒ ಬಿ ಪಿ ಯಲ್ಲಿ ಈ ತ್ರಿಕೋನದಲ್ಲಿ ಕೋನ ಒ ಬಿ ಪಿ ಸಮ ಕೋನ ಒ ಪಿ ಬಿ. ಅಲ್ಲಿ ಕೋನ ಒ ಬಿ ಪಿ ಕೊಟ್ಟಿದ್ದಾರೆ ಅಲ್ವಾ? ಕೋನ ಒ ಬಿ ಪಿ ಎಷ್ಟು? 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಕೋನ ಒ ಪಿ ಬಿ ಎಷ್ಟಾಗಿರುವುದು? ಕೋನ ಒ ಪಿ ಬಿ ಸಮ ಅದು ಕೂಡ ಎಷ್ಟಾಗಿರುವುದು? 30 ಡಿಗ್ರಿ ಆಗಿದೆ. ಸರಿಯಾ? ಆದ್ದರಿಂದ ಕೋನ ಎ ಪಿ ಬಿ ಎಷ್ಟು? ಕೋನ ಒ ಪಿ ಎ 20 ಡಿಗ್ರಿ, ಬಿ ಪಿ ಒ 30 ಡಿಗ್ರಿ ಅಲ್ವಾ? ಚಿತ್ರದಲ್ಲಿ ಕೋನ ಒ ಪಿ ಎ 20 ಡಿಗ್ರಿ, ಒ ಪಿ ಬಿ 30 ಡಿಗ್ರಿ ಆದರೆ ಕೋನ ಎ ಪಿ ಬಿ ಎಷ್ಟು? ಆದ್ದರಿಂದ ಕೋನ ಎ ಪಿ ಬಿ ಸಮ 50 ಡಿಗ್ರಿ ಆಗಿದೆ. ಈಗ ಕೋನ ಎ ಪಿ ಬಿ ಸಮ 50 ಡಿಗ್ರಿ ಆದರೆ ಕೋನ ಎ ಒ ಬಿ ಎಷ್ಟು? ಕೋನ ಎ ಒ ಬಿ ಅಳತೆ ಎಷ್ಟು? ಕೋನ ಎ ಒ ಬಿ ಸಮ 2 ಗುಣಿಸು ಕೋನ ಎ ಪಿ ಬಿ. ಎ ಒ ಬಿ ಯ ಅಳತೆಯು ಎ ಪಿ ಬಿ ಯ ಅಳತೆಯ 2 ಪಟ್ಟಾಗಿರುವುದು ಅಥವಾ ಕೋನ ಎ ಪಿ ಬಿ ಯ ಅಳತೆಯು ಕೋನ ಎ ಒ ಬಿ ಯ ಅರ್ಧದಷ್ಟಾಗಿರುವುದು. ಇಲ್ಲಿ ಕೋನ ಎ ಒ ಬಿ ಸಮ 2 ಗುಣಿಸು ಕೋನ ಎ ಪಿ ಬಿ ಸಮ 2 ಗುಣಿಸು 50 ಡಿಗ್ರಿ ಸಮ ಎಷ್ಟು? 100 ಡಿಗ್ರಿ. ಆದ್ದರಿಂದ ಕೋನ ಎ ಒ ಬಿ ಸಮ ಎಷ್ಟು? 100 ಡಿಗ್ರಿ ಆಗಿದೆ. ಈಗ ನಾವು ಇದನ್ನು ಉಪಯೋಗಿಸಿಕೊಂಡು ತ್ರಿಕೋನ ಎ ಒ ಬಿ ಯ 3 ಕೋನಗಳ ಅಳತೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ ತ್ರಿಕೋನ ಎ ಒ ಬಿ ಯಲ್ಲಿ ಎ ಒ ಬಿ ಒಂದು ಏನು? ಸಮಪಾರ್ಶ್ವ ತ್ರಿಕೋನ ಆಗಿದೆ. ಆ ತ್ರಿಕೋನದ ಎರಡು ಭುಜಗಳು ಸಮಾನ. ಒ ಎ ಸಮ ಒ ಬಿ ಆದ ಕಾರಣ ಆ ಎರಡು ಭುಜಗಳು ಸಮಾನ. ಆದ್ದರಿಂದ ಆ ತ್ರಿಕೋನವು ಸಮಪಾರ್ಶ್ವ ತ್ರಿಕೋನ ಆಗಿದೆ. ಈ ತ್ರಿಕೋನದಲ್ಲಿ ಕೋನ ಒ ಎ ಬಿ ಪ್ಲಸ್ ಕೋನ ಒ ಬಿ ಎ ಪ್ಲಸ್ ಕೋನ ಎ ಒ ಬಿ ಸಮ 180 ಡಿಗ್ರಿ. 3 ಕೋನಗಳ ಅಳತೆಗಳ ಮೊತ್ತ 180 ಡಿಗ್ರಿ. ಇಲ್ಲಿ ಕೋನ ಒ ಎ ಬಿ ಎಕ್ಸ್ ಡಿಗ್ರಿ ಆದ್ರೆ ಕೋನ ಒ ಬಿ ಎ ಎಷ್ಟಾಗಿರುವುದು? ಅದು ಕೂಡ ಎಕ್ಸ್ ಡಿಗ್ರಿ ಆಗಿದೆ. ಆದ್ದರಿಂದ ಎಕ್ಸ್ ಡಿಗ್ರಿ ಪ್ಲಸ್ ಎಕ್ಸ್ ಡಿಗ್ರಿ ಪ್ಲಸ್ ಕೋನ ಎ ಒ ಬಿ ಸಮ 180 ಡಿಗ್ರಿ. 2 ಎಕ್ಸ್ ಡಿಗ್ರಿ ಪ್ಲಸ್ ಕೋನ ಎ ಒ ಬಿ ಸಮ 180 ಡಿಗ್ರಿ. 2 ಎಕ್ಸ್ ಡಿಗ್ರಿ ಪ್ಲಸ್ ಕೋನ ಎ ಒ ಬಿ ಎಷ್ಟು? 100 ಡಿಗ್ರಿ ಸಮ 180 ಡಿಗ್ರಿ. 2 ಎಕ್ಸ್ ಸಮ 180 ಡಿಗ್ರಿ ಮೈನಸ್ 100. 2 ಎಕ್ಸ್ ಸಮ 80 ಡಿಗ್ರಿ. ಎಕ್ಸ್ ಸಮ ಎಷ್ಟು? 80 ಡಿಗ್ರಿ ಭಾಗಿಸು 2 ಸಮ 40 ಡಿಗ್ರಿ. ಆದ್ದರಿಂದ ಕೋನ ಒ ಬಿ ಎ 40 ಡಿಗ್ರಿ, ಕೋನ ಒ ಎ ಬಿ 40 ಡಿಗ್ರಿ. ಈಗ ನಾವು ದೊಡ್ಡ ತ್ರಿಕೋನ ಪಿ ಎ ಬಿ ಯ ಕೋನದ ಅಳತೆಯನ್ನು ಕಂಡುಹಿಡಿಯುವ. ತ್ರಿಕೋನ ಪಿ ಎ ಬಿ ಯಲ್ಲಿ ಕೋನ ಎ ಪಿ ಬಿ ಸಮ ಎಷ್ಟು? 50 ಡಿಗ್ರಿ. ಕೋನ ಪಿ ಎ ಬಿ ಎಷ್ಟು? 20 ಡಿಗ್ರಿ ಪ್ಲಸ್ 40 ಡಿಗ್ರಿ ಸಮ 60 ಡಿಗ್ರಿ. ಕೋನ ಪಿ ಬಿ ಎ ಎಷ್ಟು? 30 ಡಿಗ್ರಿ ಪ್ಲಸ್ 40 ಡಿಗ್ರಿ ಸಮ ಎಷ್ಟು? 70 ಡಿಗ್ರಿ. ಸರಿಯಾ? ಇದು ತ್ರಿಕೋನ ಪಿ ಎ ಬಿ ಯ 3 ಕೋನಗಳು. ಇನ್ನು ತ್ರಿಕೋನ ಒ ಬಿ
ಎ ಯ ಮೂರು ಕೋನಗಳೆಷ್ಟು? ತ್ರಿಕೋನ ಒ ಬಿ ಎ ಯ ಮೂರು ಕೋನಗಳು ಕೋನ ಎ ಒ ಬಿ ಸಮ 100 ಡಿಗ್ರಿ, ಕೋನ ಒ ಎ ಬಿ ಸಮ 40 ಡಿಗ್ರಿ, ಕೋನ ಒ ಎ ಬಿ ಸಮ ಎಷ್ಟು? 40 ಡಿಗ್ರಿ. ಈಗ ವೃತ್ತದ ಸಣ್ಣ ಭಾಗದಲ್ಲಿರುವ ಒಂದು ಬಿಂದುವನ್ನು ಗಮನಿಸಿ. ಈ ವೃತ್ತದಲ್ಲಿ ಎ ಬಿ ವೃತ್ತದ ವ್ಯಾಸವಲ್ಲದ ಜಾಗ. ಎ ಬಿ ಎಂಬುದು ವೃತ್ತದ ವ್ಯಾಸವಲ್ಲದ ಜಾಗ. ಈ ಜಾಗ ವೃತ್ತವನ್ನು ಎರಡು ಭಾಗಗಳಾಗಿ ವಿಭಜಿಸು. ಒಂದು ವೃತ್ತದ ದೊಡ್ಡ ಭಾಗ ಈ ಭಾಗ, ಇನ್ನೊಂದು ವೃತ್ತದ ಸಣ್ಣ ಭಾಗ. ಸರಿಯಾ? ವೃತ್ತದ ದೊಡ್ಡ ಭಾಗ ಮತ್ತು ಕೇಂದ್ರದಲ್ಲಿ ಉಂಟಾಗಿರುವ ಕೋನಗಳೊಳಗಿನ ಸಂಬಂಧವನ್ನು ನಾವು ಈಗಾಗಲೇ ಕಲಿತಿದ್ದೇವೆ. ಸಣ್ಣ ಭಾಗದಲ್ಲಿರುವ ಕೋನ ಮತ್ತು ಕೇಂದ್ರದಲ್ಲಿ ಉಂಟಾಗಿರುವ ಕೋನಗಳೊಳಗೆ ಏನು ಸಂಬಂಧ ಎಂಬುದನ್ನು ತಿಳಿಯಿರಿ. ಈಗ ಇಲ್ಲಿ ಈ ಚಿತ್ರದಲ್ಲಿ OA, OB ಮತ್ತು OQ ಅನ್ನು ಜೋಡಿಸಿ. ಅದೇ ರೀತಿ AQ ಮತ್ತು BQ ಅನ್ನು ಜೋಡಿಸಿ. ಚಿತ್ರವನ್ನು ಸರಿಯಾಗಿ ಗಮನಿಸಿ. ಈ ಚಿತ್ರದಲ್ಲಿ ಎರಡು ತ್ರಿಕೋನಗಳು ಉಂಟಾಗುತ್ತವೆ. ಒಂದು ತ್ರಿಕೋನ OAQ ಮತ್ತು ಇನ್ನೊಂದು ತ್ರಿಕೋನ OBQ. ಈ ಎರಡೂ ತ್ರಿಕೋನಗಳು ಸಮಪಾರ್ಶ್ವ ತ್ರಿಕೋನಗಳಾಗಿವೆ. ತ್ರಿಕೋನ OAQ ನಲ್ಲಿ OA ಸಮ OQ, ವೃತ್ತದ ತ್ರಿಜ್ಯಗಳು ಸಮಾನ. ಆದ್ದರಿಂದ ಎರಡು ಭುಜಗಳು ಸಮಾನ. ತ್ರಿಕೋನ OAQ ಒಂದು ಸಮಪಾರ್ಶ್ವ ತ್ರಿಕೋನ ಆಗಿದೆ. ಇಲ್ಲಿ ಈ ತ್ರಿಕೋನದಲ್ಲಿ ಕೋನ OAQ x ಡಿಗ್ರಿ ಆದ್ರೆ ಕೋನ OQA ಎಷ್ಟಾಗಿರುವುದು? ಕೋನ OAQ x ಡಿಗ್ರಿ ಆದ್ರೆ ಕೋನ OQA ಎಷ್ಟಾಗಿರುವುದು? ಅದು ಕೂಡ x ಡಿಗ್ರಿ ಆಗಿರುವುದು. ಹಾಗಾದ್ರೆ ತ್ರಿಕೋನ OAQ ನಲ್ಲಿ AOQ ವಿನ ಅಳತೆ ಕಂಡುಹಿಡಿಯಬೇಕು. ಕೋನ AOQ ವಿನ ಅಳತೆ ಎಷ್ಟಾಗಿರ್ಬೋದು ಎಂಬುದನ್ನೀಗ ನೋಡೋಣ. ಇಲ್ಲಿ ತ್ರಿಕೋನ OAQ ನಲ್ಲಿ ಕೋನ OAQ ಪ್ಲಸ್ ಕೋನ OQA ಪ್ಲಸ್ ಕೋನ AOQ ಸಮ ಎಷ್ಟು? 180 ಡಿಗ್ರಿ ಆಗಿದೆ. ಒಂದು ತ್ರಿಕೋನದ ಮೂರು ಕೋನಗಳ ಅಳತೆಗಳ ಮೊತ್ತೆಷ್ಟು? 180. ಇಲ್ಲಿ ತ್ರಿಕೋನ OAQ ನಲ್ಲಿ ಕೋನ OAQ ಎಷ್ಟು? x ಡಿಗ್ರಿ ಅಲ್ವಾ? ಇಲ್ಲಿ x ಡಿಗ್ರಿ. ಕೋನ OAQ x ಡಿಗ್ರಿ. ಕೋನ OQA ಎಷ್ಟಾಗಿರ್ಬೋದು? ಕೋನ OQA ಅದು ಕೂಡ x ಡಿಗ್ರಿ ಪ್ಲಸ್
ಕೋನ ಎ ಒ ಕ್ಯೂ ಸಮ 180. ಇಲ್ಲಿ ಎಕ್ಸ್ ಡಿಗ್ರಿ ಪ್ಲಸ್ ಎಕ್ಸ್ ಡಿಗ್ರಿ ಎಷ್ಟು? 2x ಡಿಗ್ರಿ ಪ್ಲಸ್ ಕೋನ ಎ ಒ ಕ್ಯೂ ಸಮ 180 ಡಿಗ್ರಿ. ಕೋನ ಎ ಒ ಕ್ಯೂ ಸಮ 180 ಡಿಗ್ರಿ ಮೈನಸ್ 2x ಡಿಗ್ರಿ. ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ ಕೋನ ಎ ಒ ಕ್ಯೂ ಸಮ ಎಷ್ಟು? 180 ಮೈನಸ್ 2x ಡಿಗ್ರಿ. ಅದೇ ರೀತಿಯಲ್ಲಿ ತ್ರಿಕೋನ ಬಿ ಒ ಕ್ಯೂ ಅನ್ನು ಗಮನಿಸಿ. ತ್ರಿಕೋನ ಬಿ ಒ ಕ್ಯೂ ಅದು ಕೂಡ ಒಂದು ಸಮಪಾರ್ಶ್ವ ತ್ರಿಕೋನ ಆಗಿದೆ ಅಲ್ವಾ? ಆ ತ್ರಿಕೋನದಲ್ಲಿ ಒ ಬಿ ಸಮ ಒ ಕ್ಯೂ, ವೃತ್ತದ ಎರಡು ತ್ರಿಜ್ಯಗಳು ಸಮಾನ. ಆದ್ದರಿಂದ ಆ ತ್ರಿಕೋನದ ಎರಡು ಭುಜಗಳು ಸಮಾನವಾಗಿವೆ. ತ್ರಿಕೋನದ ಎರಡು ಭುಜಗಳು ಸಮಾನವಾದರೆ ಆ ತ್ರಿಕೋನದ ಸಮಾನ ಭುಜದ ವಿರುದ್ಧವಿರುವ ಕೋನಗಳು ಸಮಾನ. ಆದ್ದರಿಂದ ಕೋನ ಒ ಕ್ಯೂ ಬಿ ಸಮ ಏನು? ಒ ಕ್ಯೂ ಬಿ ಸಮ ಏನು? ಕೋನ ಒ ಬಿ ಕ್ಯೂ ಆಗಿದೆ. ಅದರಲ್ಲಿ ಕೋನ ಒ ಬಿ ಕ್ಯೂ ವೈ ಡಿಗ್ರಿ ಆದ್ರೆ ಕೋನ ಒ ಕ್ಯೂ ಬಿ ಎಷ್ಟಾಗಿರುವುದು? ಅದು ಕೂಡ ವೈ ಡಿಗ್ರಿ ಆಗಿರುವುದು. ಯಾಕೆ? ತ್ರಿಕೋನ ಒ ಬಿ ಕ್ಯೂ ಒಂದು ಏನು? ಸಮಪಾರ್ಶ್ವ ತ್ರಿಕೋನ ಆಗಿದೆ. ಹಾಗಾದ್ರೆ ಈ ತ್ರಿಕೋನದಲ್ಲಿ ತ್ರಿಕೋನ ಒ ಬಿ ಕ್ಯೂಬಿನಲ್ಲಿ ಕೋನ ಕ್ಯೂ ಒ ಬಿ ಎಷ್ಟಾಗಿದೆ? ಕೋನದ ಅಳತೆ ಬಿ ಒ ಕ್ಯೂ ಎಷ್ಟಾಗಿರ್ಬೋದು? ಅದು 180 ಮೈನಸ್ 2y ಡಿಗ್ರಿ ಆಗಿದೆ. ಈಗ ಇಲ್ಲಿ ನೋಡಿ, ಕೋನ ಎ ಒ ಕ್ಯೂ ಚಿತ್ರವನ್ನು ಗಮನಿಸಿ. ಆ ಚಿತ್ರದಲ್ಲಿ ಕೋನ ಎ ಒ ಕ್ಯೂ ಪ್ಲಸ್ ಕೋನ ಬಿ ಒ ಕ್ಯೂ ಸಮ ಎಷ್ಟು? 180 ಮೈನಸ್ 2x ಡಿಗ್ರಿ ಪ್ಲಸ್ 180 ಮೈನಸ್ 2y ಡಿಗ್ರಿ. ಕೋನ ಎ ಒ ಕ್ಯೂ ಪ್ಲಸ್ ಕೋನ ಬಿ ಒ ಕ್ಯೂ ಎಷ್ಟು? ಚಿತ್ರದಲ್ಲಿ ಕೋನ ಎ ಒ ಕ್ಯೂ ಪ್ಲಸ್ ಕೋನ ಬಿ ಒ ಕ್ಯೂ ಎಷ್ಟು? ಕೋನ ಎ ಒ ಬಿ ಆಗಿದೆ. ಆದ್ದರಿಂದ ಕೋನ ಎ ಒ ಬಿ ಸಮ ಏನಾಗಿದೆ? 180 ಪ್ಲಸ್ 180 ಎಷ್ಟಾಗಿದೆ? 360 ಮೈನಸ್ 2x ಮೈನಸ್ 2y. ಇಲ್ಲಿ ಮೈನಸ್ 2x ಮೈನಸ್ 2y ಅನ್ನು ನಾವು ಸಮಚಿಹ್ನೆಯ ಈ ಚಿತ್ರ ಹಾಗೇನಾಗ್ತದೆ? ಇಲ್ಲಿ ಪ್ಲಸ್ 2x ಪ್ಲಸ್ 2y ಸಮ 360 ಮೈನಸ್ ಕೋನ ಎ ಒ ಬಿ. ಇಲ್ಲಿ ಎರಡು ಸಾಮಾನ್ಯ, ಎರಡು ಹೊರಗೆ ತೆಗೆಯಿರಿ. ಹಾಗೆಷ್ಟು ಉಳಿಯುತ್ತೆ? ಇಲ್ಲಿ ಎರಡು ಸಾಮಾನ್ಯ ಹೊರಗೆ ತೆಗೆದಾಗ ಎಕ್ಸ್ ಪ್ಲಸ್ ವೈ, 2 ಗುಣಿಸು ಎಕ್ಸ್ 2x, 2 ಗುಣಿಸು ವೈ 2y. ಆದ್ದರಿಂದ 2 ಗುಣಿಸು ಎಕ್ಸ್ ಪ್ಲಸ್ ವೈ ಸಮ 360 ಮೈನಸ್ ಕೋನ ಎ ಒ ಬಿ. ಇಲ್ಲಿ ಕೋನ ಎಕ್ಸ್ ಪ್ಲಸ್ ವೈ ಸಮ ಎಷ್ಟಾಗಿರುವುದು? 360 ಮೈನಸ್ ಕೋನ ಎ ಒ ಬಿ ಭಾಗಿಸು 2 ಸಮ ಎಷ್ಟು? 360 ಭಾಗಿಸು 2 ಎಷ್ಟು? 180 ಮೈನಸ್ ಅರ್ಧ ಕೋನ ಎ ಒ ಬಿ. ಅಲ್ಲಿ ಚಿತ್ರದಲ್ಲಿ ಕೋನ ಎಕ್ಸ್ ಪ್ಲಸ್ ವೈ, ಎಕ್ಸ್ ಡಿಗ್ರಿ ಪ್ಲಸ್ ವೈ ಡಿಗ್ರಿ ಎಷ್ಟು? ಎಕ್ಸ್ ಡಿಗ್ರಿ ಪ್ಲಸ್ ವೈ ಡಿಗ್ರಿ ಸಮ ಕೋನ ಎ ಕ್ಯೂ ಬಿ. ಆದ್ದರಿಂದ ಕೋನ ಎ ಕ್ಯೂ ಬಿ ಸಮ 180 ಮೈನಸ್ ಅರ್ಧ ಕೋನ ಎ ಒ ಬಿ. ಸರಿಯಾ? ಇಲ್ಲಿ ಕೋನ ಎ ಕ್ಯೂ ಬಿ ಸಮ 180 ಮೈನಸ್ ಅರ್ಧ ಕೋನ ಎ ಒ ಬಿ. ಈಗ ಒಂದು ವರ್ಕ್ಶೀಟ್ ತಗೊಳ್ಳಿ.
ಕೊಟ್ಟಿರೋ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ಕೋನ ಎ ಒ ಬಿ ಸಮ 120 ಕೊಟ್ಟಿದ್ದಾರೆ. ಕೋನ ಎ ಒ ಬಿ ಸಮ 120 ಆದರೆ ಕೋನ ಎ ಪಿ ಬಿ ಮತ್ತು ಕೋನ ಎ ಕ್ಯೂ ಬಿ ಯ ಅಳತೆ ಎಷ್ಟು? ಇಲ್ಲಿಗೆ ಇಂದಿನ ತರಗತಿಯು ಮುಕ್ತಾಯವಾಯಿತು. ಎಲ್ಲರಿಗೂ ವಂದನೆಗಳು.